guys, welcome back to our YouTube channel. ಇವತ್ತಿಂದು ಸೆಕೆಂಡ್ ಡೇ ವಿಡಿಯೋ ಆಗಿರುತ್ತೆ 30 days ಚಾಲೆಂಜ್ ಒಳಗೆ. ನಾನು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ರೆಡಿಯಾಗೀನಿ. ಸ್ವಲ್ಪ ಹೊರಗೆ ಹೋಗೋದೈತಿ. ಆಮೇಲೆ ನಮ್ಮ ಮನೆ ಇವತ್ತು ಮನೆಯಾಗಿರೋದ್ರಿಂದ ನನ್ನ ಹಸ್ಬೆಂಡ್ ಕ್ಲೀನ್ ಮಾಡ್ಯಾರ. ಹೆಂಗೈತಿ ಏನು ಅಂತ ನಿಮ್ಗೆ ತೋರಿಸ್ತೀನಿ. ರೂಮ್ ಕ್ಲೀನ್ ಮಾಡೋಕೆ ಹೇಳಿದ್ದೆ, ಬರೀ ತೋರಿಸ್ತೀನಂತ. ನೋಡ್ರಿ ಎಷ್ಟು ಚಂದ ಕ್ಲೀನ್ ಮಾಡ್ಯಾನ. ಫುಲ್ ಎಲ್ಲ ಧೂಳು ಅಂದ್ರೆ ಧೂಳಾಗಿ ಹೋಗುತ್ತಲ್ಲ. ಸೊ ಇದೆಲ್ಲ ನಂದು ಸುಟ್ಕೇಸ್ ಎಲ್ಲನೂ ಒಳಗೆ ಹಾಕಿ ಬಾಕ್ಸನ್ಯಾಗ ಅಲ್ಲೆಲ್ಲನೂ ಕ್ಲೀನ್ ಮಾಡ್ಕೊಂಡಾರ. ಇದು ಇಲ್ಲಿತ್ತು, ಇವಾಗ ಇಲ್ಲಿಗೆ ಬಂದೈತಿ. ನಂದು ಡೇ 1 ಡೇ 2 ಚಾಲೆಂಜ್ ರೆಡಿ ಮಾಡತ್ತೀನಿ ನಾನು. ಸೊ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಬೇಕು. ಇವಾಗ ಹೊರಗೆ ಹೋಗಿ ಬಂದು ಮತ್ತು ಉಳಿದಿದ್ದು ಕೆಲಸ ಮಾಡ್ಕೊಳ್ಳೋನು. ಬರ್ರಿ ಅದು ಏನು ಎಂತ ಹೋಗಿ ನೋಡ್ಕೊಂಡು ಬರೋನು. ಇದು ರೀಲ್ಸಲ್ಲಿ ನೋಡಿದ್ರಿ ಅನ್ಸುತ್ತೆ. ಈ ಟಾಪು ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿರಿ ಅಂತ ಹೇಳಿದ್ದೆ. ಸೊ ಕ್ವಾಲಿಟಿ ಎಲ್ಲ ಚೆನ್ನಾಗೈತಿ, ಕಂಫರ್ಟಬಲ್ ಆಗೈತಿ, ಮಸ್ತ್ ಐತಿ. ಟಾರ್ಚ್ ಹಾಕೀನಿ. ಸೊ ಇಷ್ಟಿತ್ತು. ಇವಾಗ ಹೋಗಿ ಅಲ್ಲಿ ನಾನು ಕಂಫರ್ಟಬಲ್ ಐತೋ ಇಲ್ಲೋ, ಅಲ್ಲಿ ರೇಟ್ಗಳು ಏನು ಅಂತಂದು ಹೋಗಿ ನೋಡ್ಕೊಂಡು ಬರೋಣ. ಓಕೆ ಇತ್ತಂದ್ರೆ ತೊಗೊಂಡು ಬರೋಕ್ಕೆ ಬರ್ತೈತಿ. ನೋಡು ಏನೇನು ಅದಾವು ಏನೇನಿಲ್ಲ ಅಂತ. ಸೊ ಹೋಗಿ ನೋಡೋಣ್ರಿ. ಫಸ್ಟ್ ಹೊಸ ಮಾರ್ಟ್ ಆಗೈತಂತ, ಬರ್ರಿ ಹೋಗೋಣಂತ. ಹೊಂಟೀವಿ. ಇಲ್ಲೇ ಲೋಕಲ್ ಎಲ್ಲ ಹೆಲ್ಮೆಟ್ ಏನು ತೊಗೊಂಡಿಲ್ಲ, ಇಲ್ಲೇ ಮನೆ ಹತ್ರನ. ಬರ್ರಿ ಗೈಸ್ ಹೋಗೋಣ. ಎಲ್ಲಿ ಏನು ನಾನು ನೋಡಿಲ್ಲ ಹೊಸದಂತ. ಬರ್ರಿ ಹೋಗೋಣಂತ. ಫೈನಲಿ ತೊಗೊಂಡು ಹೊಂಟೀವಿ. ಸಿಕ್ಕಾಪಟ್ಟೆ ರಶ್ ಇರ್ತಲ್ಲ ಆ್ಯಕ್ಚುಲಿ, ಅದಕ್ಕೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮನೆಗೆ ಹೋದ್ಮೇಲೆ ಏನೇನು ತೊಗೊಂಡಿವಿ ಅಂತಂದು ನಿಮಗೆ ಶೇರ್ ಮಾಡ್ತೀನಿ. ಬರ್ರಿ. ಇಲ್ಲೇ ಲೋಕಲ್ ಹೋಗಿ ಬಂದರು, ಇಲ್ಲೂ ಒಳಗೂ ಜಾಮ. ಸೊ ಬರ್ರಿ ಮನೆಗೆ ಹೋಗಿ ಏನೇನು ತೊಗೊಂಡಿವಿ ಅಂತ ನಿಮ್ಗೆ ತೋರಿಸ್ತಿದ್ದು. ಕ್ಯಾಮ್ರಾ ಆ್ಯಂಗಲ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಕ್ಯಾಮ್ರಾ ಆ್ಯಂಗಲ್ ಯಾವ ರೀತಿಯೂ ಇಲ್ಲ. ಮನೆಗೆ ಹೋಗಿ ಸಿಗ್ತೀನಂತ ಏನೇನು ತೊಗೊಂಡಿವಿ ಅಂತಂದು. ಫೈನಲಿ ಮನೆಗೆ ಬಂದ್ವಿ. ಏನೇನು ತೊಗೊಂಡಿವಿ ಏನೇನು ಅಂತ ತೋರಿಸುವ. ಮನೆ ಬಂದುಟ್ಲೆ ಲೈಟ್ ಜಾಸ್ತಿ ಇಲ್ಲ ನಮ್ದು. ಅಯ್ಯಪ್ಪ. ಆಮೇಲೆ ತಿನ್ನಕ್ಕೆ ಬಜ್ಜಿ ತೊಗೊಂಡ್ರು. ಏನು ಬಜ್ಜಿ? ಮೆಣಸಿನ್ಕಾಯಿ ಬಜ್ಜಿ ತೊಗೊಂಡೈತಿ. ಇವು ಇಷ್ಟಕ್ಕೆ ತೋರಿಸ್ತೀನಿ ತಡ್ರಿ ನಿಮ್ಗೆ. ಇವು ಇಷ್ಟಕ್ಕೆ ಎಷ್ಟಾಯಿತು ಬಿಲ್ ಕಮೆಂಟ್ ಮಾಡಿರಿ, ನೋಡೋಣ ನಿಮ್ದು ಗೆಸ್ ಎಷ್ಟಿರುತ್ತೆ ಅಂತಂದು. ಈ ಸತಿ ನಾ ಕಂಫರ್ಟು ಇದನ್ನು ತೊಗೊಂಡಿನಿ. ಕ್ಯಾನ್ ಇತ್ತು ಆಲ್ರೆಡಿ, ಇದು ಇರಲಿ ಅಂತ ಇದನ್ನು ತೊಗೊಂಡಿನಿ. ಒಂದು ಪೊರ್ಕೆ, ಸಾಲ್ಟ್, ಜೀರಾ, ಪೆಪ್ಪರ್, ವಾಂಗಿಬಾತ್, ಪುಳಿಯೋಗರೆ, ಶೇಂಗಾ, ಹಸಿಬೇಳೆ ಹಿಟ್ಟು, ಲಿಪ್ ಬಾಂಬ್ ಮತ್ತು ಆಲ್ಮಂಡ್ ಆಯಿಲು ಮತ್ತು ಇವು ಬಜ್ಜಿ ತಗೊಂಡು ಬಂದು. ಆಮೇಲೆ ಇನ್ನೊಂದು ಸೀನ್ ಏನೇನಾಯ್ತು ಅಂತಂದ್ರೆ, ಚಹಾ ಇಟ್ಟಿನಿ. ಆಲ್ರೆಡಿ ಚಹಾ ಆಗೈತಿ. ಪುಣ್ಯ ನಮ್ಮದು ಚಹಾ ಆಗೈತಿ. ಗ್ಯಾಸ್ ಖಾಲಿ ಆಗಿಬಿಟ್ಟೈತಿ. ಸಿಲಿಂಡ್ರ್ ಇಟ್ಟಿವಿ ನೋಡ್ರಿ. ಈಗ ಹೋಗಿ ಸಿಲಿಂಡ್ರ್ ತೊಗೊಂಬರ್ಬೇಕು. ಎಲ್ಲ ತಿಂದುಗಿಂದು ಹೋಗಿ ತೊಗೊಂಡ್ಬರ್ತಾರೆ. ಆ್ಯಕ್ಚುಲಿ ಬಜ್ಜಿ ಜೊತೆಗೆ ಚಹಾ ಆಗಿತ್ತಂದ್ರೆ ಚೆನ್ನಾಗಿರ್ತಿತ್ತು. ಬಟ್ ಗ್ಯಾಸ್ ಖಾಲಿ ಆಗಿರೋದ್ರಿಂದ ಇವಾಗ ಅವನಷ್ಟ ತಿಂತೀವಿ. ಹಾಂ, ನಿನ್ನ ವಾಯ್ಸ್ ಕೇಳೋದಿಲ್ಲ. ಪುಣ್ಯಕ್ಕೆ ಚಾರ್ ಕುಡ್ದವಲ್ಲ. ನಮ್ಮ ಕಡೆ ದೊಡ್ಡದು ಬಜ್ಜಿ ಐ ಥಿಂಕ್ ನಮ್ಮ ಸೈಡ್ ಅವರು ಅನ್ಸತ್ತವ್ರು, ಹೋಗಿಲ್ಲ. ಸಿಲಿಂಡರ್ ಎಲ್ಲ ತೆಗೆದು ಒರೆಸಿಟ್ಟಿವಿ. ಹೋಗಿ ತಗೊಂಬರ್ತಾನ. ಅಷ್ಟರಲ್ಲಿ ನಾನು ಏನೆಲ್ಲ ಹೊಂದಿಸ್ಕೊತೀನಿ, ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣಂತ. ಸೊ ಇದು ನನಗೂ ಅಂಜಿದು ಚಾಳಿ ಬಿದ್ದುಬಿಟ್ಟೈತಿ. ಸೊ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಸೊ ಸೊ ಅನ್ನಕ ಆಕೆ ನೋಡಿ. ಸೊ ಎವ್ರಿ ಟೈಮು ಸೊ 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 ಅಂತ ಸೇಮ್ ನಮ್ಮ 3 ಸೈಡ್ ಹೆಂಗಿರ್ತಾವ ಹಂಗದಾವು. ಆ್ಯಕ್ಚುಲಿ ನಾ ತರಬಾರ್ದಿತ್ತು. ಹಸೆಬೇಳೆ ಹಿಟ್ಟು ತಂದಿದ್ವಿ, ಮಾಡ್ಕೋಬೋದಿತ್ತು ಮನ್ಯಾಗ.
ನಾನು ಮೋಮೋಸ್ ತಿನ್ಬೇಕಂತ ನೋಡಿದೆ, ಅಲ್ಲಿ ಮೋಮೋಸ್ ಇರಲಿಲ್ಲ. ಇವನ್ನ ತೊಗೊಂಬಂದ್ವಿ. ಕಂಪ್ಲೀಟ್ ಬಿಡ್ರಿ ಬಾಯ್ತು ಸ್ವಲ್ಪ ಹಚ್ಕೊಂಡು ನೋಡ, ಸ್ವಲ್ಪ ಹಚ್ಕೊಂಡು ನೋಡ. ಚಲೋ ಅದಾವ. ಮೆಚ್ಚಿಗೆ ಹಚ್ಚಿ ಹೇಳಿದ ಗ್ಯಾಸ್ ತರಕ್ಕೆ ಹೋಗಿದ್ದಾನು, ಬರ್ತಾನೆ ಇವಾಗ. ಆಲ್ರೆಡಿ ಕೆಳಗಡೆ ಇದ್ದಾರ. ಇವಾಗ ವಾಂಗಿ ಬಾತ್ ಮಾಡ್ಬೇಕಂತ ಅನ್ಕೊಂಡಿನಿ. ಅದೇನು ರೆಸಿಪಿ ಏನು ತೋರಿಸಲ್ಲ, ಜಸ್ಟ್ ಮಾಡ್ತೀನಿ. ಆಮೇಲೆ ನಂಗೆ ನೆನಪ ಇಲ್ಲ, ನಾಳೆ ದೋಸೆ ನೆನೆ ಹಾಕೀನಿ, ಅದನ್ನು ಮಿಕ್ಸಿ ಹೊಡಿಬೇಕು. ಸುಮ್ಮ ಫೋನ್ ನೋಡ್ಕೊಂಡು ಮಲ್ಕೊಂಡ್ಬಿಟ್ಟೀನಿ. ಆಮೇಲೆ ನನ್ನ ಗಂಡ ಮಿಕ್ಸಿ ಹಾಕಿದ್ದೇನೋ ದೋಸೆ ನೆನೆ ಹಾಕಿತ್ತಲ್ಲ ಅಂತಂದ್ಮೇಲೆ ಹೌದಲ್ಲ ಅಂತಂದು ಲಕ್ಷಣ ಇಲ್ಲ ನನಗೆ. ಇವಾಗ ದೋಸೆಗೆ ಮಿಕ್ಸಿ ಹೊಡಿಬೇಕು. ಆಮೇಲೆ ನಾವು ರೆಡಿಮೇಡ್ ಹಿಟ್ಟು ಅದನ್ನು ಯಾವಾಗೋ ಒಂದ್ಸತಿ ಎಮರ್ಜೆನ್ಸಿ ನಮಗೆ ತಿನ್ನಬೇಕು ಅನಿಸ್ದಾಗ ಮಾತ್ರ ತರ್ತೀವಿ. ಇಲ್ಲಾಂದರೆ ನಾನು 2 days ಆಗೋ ಥರ ಹಿಟ್ಟು ರುಬ್ಬಿಟ್ಕೊಂಡ್ಬಿಡ್ತೀನಿ. ಅಂದ್ರೆ ಒಂದಿನ ಇಡ್ಲಿ ಮಾಡ್ಬೋದು, ಒಂದಿನ ದೋಸೆಗೆ ಮಾಡ್ಬೋದು ಅಂತಂದು ಒಂದೇ ಸತಿ ರುಬ್ಬಿ ಇಟ್ಕೊಂಡ್ಬಿಡ್ತೀನಿ. ಅದಕ್ಕೆ ಏನೇನು ಹಾಕಿರ್ತೀನಿ ಅಂದರೆ 4 ಗ್ಲಾಸ್ ಅಕ್ಕಿ ಹಾಕಿದ್ರೆ 2 ಗ್ಲಾಸ್ ಉದ್ದಿನಬೇಳೆ ಹಾಕ್ತೀನಿ. ಆಮೇಲೆ 1 ಸ್ಪೂನು ಮೆಂತೆಕಾಳು, ಆಮೇಲೆ 2-3 ಸ್ಪೂನು ಕಡಲೆಬೇಳೆ ಹಾಕಿ ಇಟ್ಟಿರ್ತೀನಿ. ಬೆಳಗ್ಗೆನೇ ನೆನೆ ಇಟ್ಟಿರ್ತೀನಿ. ಅದನ್ನ 6 hours ಆದರೂ ಮಿನಿಮಮ್ ನೆನೆ ಇಟ್ಟರೆ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಮಿಕ್ಸಿ ಹೊಡೆದು ಅದು ಹಿಟ್ಟು ಯಾವ ಥರ ಬಂದೈತಿ ಅಂತ ನಿಮಗೆ ತೋರಿಸ್ತೀನಿ ಅಂತ. ವಾಂಗಿಬಾತ್ ರೆಸಿಪಿ ತೋರಿಸ್ಬೇಕಾ ಬೇಡ ಅಂತ ಕನ್ಫ್ಯೂಸ್ ಒಳಗದೀನಿ. ನೋಡೋಣ, ತೋರಿಸೋದಾದ್ರೆ ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ ರೀ ಗೈಸ್, ನಿಮಗೆ ಬೇಕು ಅಂತಂದ್ರೆ ಬೇಕಿದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಎವ್ರಿ ಟೈಮು ಬರೀ ರೆಸಿಪಿ ವಿಡಿಯೋಸ್ ಅಂತಂದ್ರೆ ಓಕೆ ಬೇಡ ಅಂತ ಅನ್ಸುತ್ತೆ. ನೋಡ್ರಿ, ಅದು ದೋಸೆ ಹಿಟ್ಟು ಯಾವ ಥರ ಬರುತ್ತೆ ರುಬ್ಬಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ನಾನು. ಈಗ ಮಿಕ್ಸಿ ಹಾಕ್ಕೊಂತಾನಂದ್ರೆ ನಿಮಗೂ ಇರಿಟೇಟ್ ಆಗುತ್ತೆ ಸೌಂಡಿಗೆ. ಒಂದೇ ಸತಿ ಮಿಕ್ಸಿ ಹಾಕಿಬಿಟ್ಟು ಅದು ಹಿಟ್ಟು ಯಾವ ಥರ ಬಂದೈತಿ ಅಂತ ನಿಮ್ಗೆ ತೋರಿಸ್ತೀನಂತ. ನೋಡ್ರಿ, ನಾವಿದ್ದಲ್ಲೇ ಮನೆಗೆ ತಿರುಪತಿ ಪ್ರಸಾದ ಬಂದೈತಿ. ನಮ್ಮ ಮನೆ ಮುಂದೆ ಒಂದು ಟೇಲರ್ ಅಂಟಿ ಅಂಗಡಿ ಐತಿ, ಅವರು ತಿರುಪತಿಗೆ ಹೋಗಿದ್ರು. ಸೊ ಪ್ರಸಾದ ತೊಗೊಂಬಂದಾರ. ಸೊ ಬ್ಲೆಸ್ಡ್ ಅನ್ಸುತ್ತೆ ನಾವು ತಿರುಪತಿಯಿಂದ, ಅದಕ್ಕೆ ನಮಗೆ ಪ್ರಸಾದ ಸಿಕ್ಕೈತಿ. ಖುಷಿ ಅನ್ನಿಸ್ತು ನನಗೆ ತಿರುಪತಿ ಲಡ್ಡು. ಅವ್ರ ಮಮ್ಮಿ ಕಾಲ್ ಮಾಡಿದ್ರು, ಫೋನ್ದಾಗ ಮಾತಾಡ್ಕೊತ ನಾವು ಊಟ ಮಾಡ್ಬೇಕಂತಂದು ಎಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ನಾವು. ಅದಕ್ಕೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಊಟ ಮಾಡಿನ ಮಿಕ್ಸಿ ಹೊಡೆದ್ರತ್ತಂತ ಮಿಕ್ಸಿ ಎಲ್ಲ ಹೊಡೆದು ಇಟ್ಕೊಂಡೆ. ದೋಸೆ ಹಿಟ್ಟೆಲ್ಲ ಮಿಕ್ಸಿ ಹೊಡೆದಿಟ್ಟೆ ನೋಡ್ರಿ, ಇಷ್ಟು ಬರಬೇಕು. ಇದು ಬೆಳಗ್ಗೆ ಉಬ್ಬಿ ಬಂತಂದ್ರೆ ಇದು ಫುಲ್ ಆಗ್ತೈತಿ. ಇಷ್ಟಾಗಿತ್ತು, ಊಟ ಆಗೈತಿ, ಎಲ್ಲನೂ ಆಗೈತಿ. ಇವಾಗ ಮಲ್ಕೊಳ್ಳೋದು ಒಂದೇ. ಇಷ್ಟು ದೋಸೆ ತೀರಾ ನೀರು ಹಾಕಿ ತೀರಾ ಇದು ಮಾಡೋಕ್ಕೆ ಹೋಗ್ಬೇಡ್ರಿ, ರುಬ್ಬೇಡ್ರಿ. ಇಷ್ಟಾದ್ರೆ ಸಾಕು. ಬೆಳಿಗ್ಗೆ ಅದು ಉಬ್ಬಿ ಬಂದಮೇಲೆ ನಿಮ್ಗೆ ಎಷ್ಟು ಬೇಕಾಗ್ತೈತಿ ಅಷ್ಟು ನೀರು ಹಾಕ್ಕೊಂಡು ದೋಸೆ ಇಡ್ಲಿ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನನಗೆ ಲೈಕ್ ಮುಖಾಂತರ ತಿಳಿಸ್ರಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಶಾರ್ಟ್ ಆಗೈತೆ ಅನ್ಕೊತೀನಿ. ನೋಡ್ತೀನಿ ಇವಾಗ ಎಡಿಟ್ ಮಾಡುವಾಗ ಎಷ್ಟೆಷ್ಟು ಆಗೈತಿ ಅಂತಂದು. ಇವಾಗ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ, ಸ್ವಲ್ಪ ಹೊರಗೆ ಅದು ಹೋಗಿದ್ರಿಂದ. ನನಗೆ ಹೊರಗೆ ಸ್ವಲ್ಪ ಹಿಂಗೆ ಮೊಬೈಲ್ ಹಿಡಿದು ಮಾತಾಡೋಕೆ ಸ್ವಲ್ಪ ಶೈ ಆಗುತ್ತಂತ ನಿಮ್ಗೆ ಆಲ್ರೆಡಿ ಗೊತ್ತು. ಹಾಗಾಗಿ ಅಭ್ಯಾಸ ಮಾಡ್ಕೋತೀನಿ. ಸ್ವಲ್ಪ ಸ್ಟಾರ್ಟಿಂಗಲ್ಲ ಸ್ವಲ್ಪ ನರ್ವಸ್ನೆಸ್, ಯಾರು ಏನು ಅಂದ್ಕೊಂಡ್ಬಿಡ್ತಾರೋ ಏನೋ, ಹೆಂಗೆ ಅವ್ರು ನೋಡೋದು ರೀತಿ ಒಳಗೆ ನಂಗೆ ಒಂಥರ ಅನ್ನಿಸ್ತೈತಿ. ಸೊ ಹಾಗಾಗಿ ಅಭ್ಯಾಸ ಆತಂದ್ರೆ ಮತ್ತೆ ರೂಢಿ ಆಗ್ತೈತಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಬಾಯ್.